ಸಭೆಗಳಿವೆ, ಹಿರಿಯ ಶಾಸಕರಂತ ರಾಜೀವ್ ಅವರೇ, ನಮ್ಮ ಶ್ರೇಯಸ್ ಬಿಡಿಯರ್ ಅವರೇ, ಎಲ್ಲ ಜಿಲ್ಲಾ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಿಇಒ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಮಾಧ್ಯಮ ಸ್ನೇಹಿತರು, ದುರ್ಗೆಯ ಸ್ವರೂಪಿ, ಶಾರದೆ ಸ್ವರೂಪಿ, ಶಾಂತಚಿತ್ತರಾಗಿ ಆ ತಾಯಿ ನಮ್ಮೆಲ್ಲರೂ ಕೂಡ ದರ್ಶನ ಭಾಗ್ಯವನ್ನು ಪ್ರತಿ ವರ್ಷ 10 ದಿನಗಳ ಕಾಲ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಐತಿಹಾಸಿಕ ಪದ್ಧತಿ ನಾವೆಲ್ಲ ನೋಡ್ತಾ ಇದ್ದೀವಿ. ದುಃಖವನ್ನು ದೂರ ಮಾಡುವಂತಹ ದೇವಿ ದುರ್ಗಾದೇವಿ, ಆ ದೇವಿಯ ಸ್ವರೂಪಿ ಇವತ್ತು ನಾವೆಲ್ಲ ಈ ಜನರ ಇಷ್ಟು ಆಕರ್ಷಣೆ, ಆ ತಾಯಿಯ ಆಶೀರ್ವಾದನ ಪಡ್ಕೊಂಡು ನೆಮ್ಮದಿ ಶಾಂತಿ ಬದುಕನ್ನು ಪಡ್ಕೊಳ್ಬೇಕು ಅಂತೇಳಿ ಇವತ್ತೇನು ಜನ ಬರ್ತಾ ಇದ್ದಾರೆ. ಇದೇ ಒಂದು ದೊಡ್ಡ ಸಾಕ್ಷಿ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಎಷ್ಟೇ ದೂರದಿಂದ ಬಂದು ಕೂಡ ಒಂದು ನಿಮಿಷ ಆಗಲಿ 10 ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವ್ರ ಮುಂದೆ ಮಾಡ್ಕೊಂಡು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡಲಿಕ್ಕೆ ಎಲ್ಲ ಭಕ್ತಾದಿಗಳು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಜಿಲ್ಲಾಡಳಿತ ಕೃಷ್ಣಾ ಬೈರೇಗೌಡರ ಮುಖಂಡರಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ದರ್ಶನದ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ನಾನು ಪ್ರತಿ ವರ್ಷ ಬರ್ತಾ ಇದ್ದೀನಿ. ಈ ವರ್ಷ ಪ್ರಾರ್ಥನೆಗೆ ದರ್ಶನಕ್ಕೆ ಬರ್ತಾ ಇದ್ದೀನೇನೋ ಅನಿಸ್ಕೊಂಡು ಆ ರೀತಿ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ಬಹಳ ಶಿಸ್ತಿನಿಂದ ನಮ್ಮ ಜಿಲ್ಲಾಡಳಿತ ಕೃಷ್ಣ ಮುಖಂಡರಲ್ಲಿ ಇವತ್ತು ಮಾಡಿದ್ದಾರೆ. ಕೆಲವು ರಾಜಕಾರಣಿಗಳಿಗೆ ಎಲ್ಲ ಸ್ವಲ್ಪ ನಮ್ಮೆಲ್ಲ ತೊಂದರೆ ಆಗಿರ್ಬೋದು, ನನಗಲ್ಲ ಬೇರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮ ನೀವೆಲ್ಲ ಈ ದೇವಿಯ ಶಕ್ತಿಯನ್ನು ಕೂಡ ನಿಷ್ಠೆಯ ಪ್ರಚಾರ ಮಾಡಿ ಎಲ್ಲರೂ ಕೂಡ ಈ ಭಾಗ್ಯವನ್ನು ತಗೊಳ್ಳಿ ಅಂತೇಳಿ ತಾವೆಲ್ಲ ಅವಕಾಶ ಮಾಡಿಕೊಂಡಿದ್ದೇವೆ. ಸೊ ಮಾಧ್ಯಮದವರೆಗೂ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ. ಎಲ್ಲ ನಮ್ಮ ಜಿಲ್ಲಾ ಆಡಳಿತಕ್ಕೆ ದುಡಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರಿರ್ಬೋದು, ಜಿಲ್ಲೆಯ ಎಲ್ಲ ಸಿಬ್ಬಂದಿಯವರು ಕೂಡ, ಸರ್ಕಾರಿ ನೌಕರರು ಮತ್ತು ಸಾರ್ವಜನಿಕರು ಯಾರಾದರೂ ಸಹಕಾರ ಕೊಟ್ಟಿದ್ದಾರೆ, ಅಂಗಡಿಗಳ ಮುಂದೆ ದೀಪ ಹಾಕೊಂಡಿದ್ದಾರೆ, ಅಲಂಕಾರ ಮಾಡಿಕೊಂಡಿದ್ದಾರೆ, ಬಂದಂಥ ಜನರಿಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಕೂಡ ಈ ತಾಯಿಯ ಭಕ್ತನಾಗಿ ನಾನು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಬಂದು ಈ ದೇವಿಯ ದರ್ಶನ ಮಾಡುವಂಥ ದೊಡ್ಡ ಭಾಗ್ಯ ನೀವೆಲ್ಲ ಸೇರಿ ನಮಗೆ ಒದಗಿಸಿಕೊಂಡಿದ್ದೀವಿ. ಈ ಜಿಲ್ಲೆ ಶಾಂತಿಯಿಂದ ನೆಮ್ಮದಿಯಿಂದ ಒಂದು ಉತ್ತಮವಾದಂಥ ಆಡಳಿತ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದಕ್ಕೆ ಮತ್ತೊಮ್ಮೆ ಈ ರಾಜ್ಯದ, ಈ ನಾಡಿನ ಮತ್ತು ಜಿಲ್ಲೆ ಎಲ್ಲ ಜನರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಶುಭ ಹಾರೈಸಿ ಮುಂದಕ್ಕೆಲ್ಲ ಶಾಂತಿಯಿಂದ ತಾವು ವಹಿಸ್ತಾ ಇದ್ದೀವಿ. ಆ ತಾಯಿ ನಿಮ್ಮೆಲ್ಲರೂ ಕೂಡ ಅನುಗ್ರಹವನ್ನು ಮಾಡಿ ವೃತ್ತಿಯನ್ನು ಕೊಡಿ, ತಮ್ಮ ಎಲ್ಲ ಆಸೆಗಳನ್ನು ಕೂಡ ಈಡೇರಲಿ ಅಂತೇಳಿ ಆ ತಾಯಿಯಲ್ಲಿ ತಮ್ಮೆಲ್ಲರೂ ಪರವಾಗಿ ನಾನು ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ನಿಮಗೆ ನಮಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ತಾಯಿ ನೆಮ್ಮದಿಯನ್ನು ಕೊಡಲಿ, ಶಾಂತಿಯನ್ನು ಕೊಡಲಿ, ರಾಜ್ಯಕ್ಕೆ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು, ಆ ತಾಯಿ ಉಂಟು, ನಾವುಂಟು, ಭಕ್ತಿ ಉಂಟು. ನಮಸ್ಕಾರ. ಬಹಳ ಸಂತೋಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.